ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ಗೆ ಒಂದು ಸೀಟನ್ನು ನಾವು ಕೊಡಲ್ಲ ಅಂತ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಅವರು ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದಂಥವರು, ಒಂದು ರೀತಿ ಗೆಲ್ಲಕ್ಕೆ ಅಯೋಗ್ಯರು ಅಂತ ಮಮತಾ ಬ್ಯಾನರ್ಜಿ ಅವರು ತಿಳ್ಕೊಂಡಿರೋದಕ್ಕೋಸ್ಕರ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ಗಿಂತ ದೇಶದಲ್ಲಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ಎಂ ಪಿಗಳನ್ನು ಗೆಲ್ಲುತ್ತೋ ಅಷ್ಟನ್ನು ನಾನು ಪಶ್ಚಿಮ ಬಂಗಾಳದಲ್ಲೇ ನಾನು ಗೆಲ್ತೀನಿ ಅನ್ನೋ ಒಂದು ಹಂಬಿನಿಂದ ಮಮತಾ ಬ್ಯಾನರ್ಜಿ ಅವರು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರೋ ನಿಜ ಸ್ಥಿತಿನೂ ಹಂಗೆ. ಪಾರ್ಲಿಮೆಂಟಲ್ಲೂ ವಿರೋಧ ಪಕ್ಷದ ನಾಯಕ ಆಗೋಕ್ಕೆ ಯೋಗ್ಯತೆ ಇಲ್ಲದಂಥ ಕಾಂಗ್ರೆಸ್ ಅವರು ಒಂದೊಂದೇ ರಾಜ್ಯಗಳು ಇವತ್ತು ಅವರ ಪಾರ್ಟ್ನರ್ಸು, INDA ಪಾರ್ಟ್ನರ್ಸ್ಗಳು ಒಬ್ಬೊಬ್ಬರೇ ಕೈ ಬಿಟ್ಟು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೈ ಬಿಡೋ ಅಂಥದ್ದಕ್ಕೆ ಈಗಾಗಲೇ ವೇದಿಕೆ ಸಿದ್ಧ ಆಗಿದೆ. ಬಿಹಾರಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಬಿಡೋಕ್ಕೆ ಸಿದ್ಧ ಆಗಿದ್ದಾರೆ. ವೆಸ್ಟ್ ಬೆಂಗಾಲ್ ಆಗಿದೆ. ಮಹಾರಾಷ್ಟ್ರದಲ್ಲೂ ಕೂಡ ಶರದ್ ಪವಾರ್ ಇರ್ಬೋದು, ಒಬ್ಬೊಬ್ಬರೇ ಕೈ ಬಿಡೋ ಅಂಥದ್ದಕ್ಕೆ ಎಲ್ಲರೂ ತೀರ್ಮಾನ ಆಗಿರುವಂಥದ್ದು ಕಾಣ್ತಾ ಇದೆ. ನನಗನ್ಸ್ತತೆ ಈ ಮೈತ್ರಿಕೂಟ ಏನು ವೆಸ್ಟ್ ಎಂಡ್ ಹೋಟ್ಲಲ್ಲಿ ಚೆಂದಾಗಿ ಬಿರಿಯಾನಿ ತಿಂದು ಹೋಗಿದ್ದು ಒಂದೇ ಅವ್ರಿಗೆ ಗೇನ್ ಇಲ್ಲಿ. ವೆಸ್ಟ್ ಎಂಡ್ ಹೋಟ್ಲ ಬಿರಿಯಾನಿಯ ಗ್ಯಾರಂಟಿ ಒಂದೇ, ಅವರು ಒಟ್ಟಾಗಿರೋ ಗ್ಯಾರಂಟಿ ಇಲ್ಲ. ವೆಸ್ಟ್ ಎಂಡಿನ ಬಿರಿಯಾನಿ ಮಾತ್ರ ಗ್ಯಾರಂಟಿ, ಅವರು ಒಂದಾಗಿರೋ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಒಡೆಯೋದಂತೂ ಗ್ಯಾರಂಟಿ. ಇಷ್ಟು INDA ಮಿತ್ರ ಪಕ್ಷಗಳಿಂದ ಇವರು ನಾಲಾಯಕ್ ಕಾಂಗ್ರೆಸ್ ಅನ್ನೋದನ್ನು ಅವರೇ ಹೇಳಿರೋದ್ರಿಂದ ನಾವೇನು ಅವ್ರನ್ನ ನಾಲಾಯಕ್ ಅಂತ ಹೇಳೋವಂಥ ಪ್ರಶ್ನೆ ಬರೋದೇ ಇಲ್ಲ. ನಾವು ಹೇಳೋ ಪ್ರಶ್ನೆ ಬರೋದ, ಅವರೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನಾಲಾಯಕ್ ಇವರು ಅಂತ. ಇನ್ನು ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳಿದ್ದಾರೆ. ಇಷ್ಟು ದಿನಗಳ ಕಾಲ ಜೈ ಟಿಪ್ಪು ಸುಲ್ತಾನ್ ಅನ್ನೋರ ಬಾಯಲ್ಲಿ ಜೈ ಶ್ರೀರಾಮ್ ಅಂತ ಬಂದಿದೆ ಅಂತ ಹೇಳಿದ್ರೆ ಅದೇ ಒಂದು ಆಶ್ಚರ್ಯ ಮತ್ತು ಅದ್ಭುತಗಳನ್ನು ಒಂದು. ಮತ್ತು ಅಯೋಧ್ಯೆ ಮಂದಿರಕ್ಕೂ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇದೇ ಸಿದ್ದರಾಮಯ್ಯನವ್ರ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅದೊಂದು ಡಿಸ್ಪ್ಯೂಟ್ ಲ್ಯಾಂಡು, ಆ ಡಿಸ್ಪ್ಯೂಟೆಡ್ ಲ್ಯಾಂಡು ನಾನು ಹೋಗಲ್ಲ, ಅಲ್ಲಿ ನನಗಿಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ರೂ ಕೂಡ ಅದು ನನ್ನ ಲೆಕ್ಕದಲ್ಲಿ ಡಿಸ್ಪ್ಯೂಟ್ ಲ್ಯಾಂಡ್, ಅದು ನಾನು ಹೋಗಲ್ಲ ಅಯೋಧ್ಯೆ ರಾಮ ಮಂದಿರಕ್ಕೆ ಅಂತಾರೆ. ಈಗ ಇಡೀ ದೇಶದಲ್ಲಿ ಎಲ್ಲ ರಾಮ 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 ಅಂತೇಳಿ ಪರಿವರ್ತನೆ ಆದ ತಕ್ಷಣವೇ ನನಗನ್ಸ್ತೈತೆ ಸಿದ್ದರಾಮಯ್ಯನವರು ಕೂಡ ಪರಿವರ್ತನೆ ಆಗಿದ್ದಾರೆ. ಪರಿಸ್ಥಿತಿ ಅಲ್ಲ, ಚುನಾವಣೆಯ ಒತ್ತಡ ಅಲ್ಲಲ್ಲ, ಚುನಾವಣೆಯ ಒತ್ತಡ, ಪಾರ್ಲಿಮೆಂಟಿನ ಚುನಾವಣೆಯ ಒತ್ತಡದಿಂದ ಅವರು ಕೂಡ ಒಂದು ರೀತಿ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ನಾನು ಬರ್ತೀನಿ ಅಲ್ಲಿಗೂ. ಆಮೇಲೆ ಇನ್ನೊಂದು ಆಶ್ಚರ್ಯ, ಕೋರ್ಟಲ್ಲಿ ರಾಮ ಅನ್ನೋದು ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಹಾಕಿದ್ದಾರೆ ಅವತ್ತು ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನನ್ನ ಹತ್ರ ದಾಖಲೆ ಇದೆ, ಅಫಿಡವಿಟ್ ಹಾಕಿದ್ದಾರೆ ಕಾಲ್ಪನಿಕ ಅಂತ. ಈಗ ಹೆಂಗೆ ನಿಜವಾದ ರಾಮ, ನನ್ನ ಹೆಸರಲ್ಲೇ ರಾಮ, ನನ್ನ ಹೆಸರಲ್ಲೇ ಶಿವ ಅಂತ ಹೇಳಿದ ವ್ಯಕ್ತಿಗಳು ಅವತ್ತು ಅಫಿಡವಿಟ್ ಹಾಕೋದ್ರಲ್ಲ, ರಾಮನೇ ಇಲ್ಲ ಅಂದರು. ಕಾಲ್ಪನಿಕ ಅಂದರೆ ರಾಮನೇ ಇಲ್ಲ, ರಾಮ ಸೃಷ್ಟಿ ಅಷ್ಟೇ, ನೀವು ರಾಮ ಅನ್ನೋದೇ ಇಲ್ಲ, ಕಾಲ್ಪನಿಕ ಕತೆ ಅಷ್ಟೇ ಅದು ಅಂತ ಹೇಳಿದವರು. ಮತ್ತು ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಕೇಂದ್ರದ ಸಚಿವರಾಗಿದ್ದಂಥವರು ಕೆಲವರೆಲ್ಲ ಹೇಳಿದ್ರು ರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ರು. ಇವಾಗ ಹೆಂಗ್ರಿ ಸರ್ಟಿಫಿಕೇಟ್, ಇವಾಗ ಹೆಂಗೆ ರಾಮನಿಗೆ ಸರ್ಟಿಫಿಕೇಟ್ ಕೊಡ್ತೀರಾ ನೀವು? ನಾಚಿಕೆ ಆಗಲ್ಲ ನಿಮಗೆ? ಈಗ ರಾಮ ಅದೇನೋ ಗಾಂಧಿ ರಾಮ ಬೇರೆ ಅಂತೆ, BJP ರಾಮ ಬೇರೆ ಅಂತನ. ಆ ರಾಮನೇ ಆಗಲಿ, ಗಾಂಧಿ ರಾಮನ ಬಗ್ಗೆನೇ ಅಫಿಡವಿಟ್ ಹಾಕಿದ್ರಲ್ಲ, ರಾಮ ಅನ್ನೋರೇ ಕಾಲ್ಪನಿಕ ಅಂತ ಅಫಿಡವಿಟ್ ಹಾಕಿದ್ರಲ್ರಿ. ಅವಾಗ ಹೆಂಗೆ ಹಾಕಿದ್ರಿ ನೀವು? ಅದೇ ಅವಾಗೇ ಹೇಳಿದ್ರಲ್ಲ, ರಾಮ ಅನ್ನೋದೇ ಕಾಲ್ಪನಿಕ ಅಂದ್ಬಿಟ್ರಲ್ಲ. ರಾಮ ಅನ್ನೋದೇ ಕಾಲ್ಪನಿಕ ಅಂದರೆ ಹುಟ್ಟೇ ಇಲ್ಲ ರಾಮ. ಇವತ್ತು ದೇಶದಲ್ಲಿ ನೀವು ಒಂದು 10 ಲಕ್ಷ ಕುರುಹುಗಳು ಸಿಗುತ್ತೆ. ನೀವು ಹಳ್ಳಿಗೆ ಹೋಗಿ, ಇಲ್ಲಿ ರಾಮ ಬಂದಿದ್ದ, ಇಲ್ಲಿ ಸೀತೆ ಇತ್ತು, ಇಲ್ಲಿ ಲಕ್ಷ್ಮಣನ ಇದಿದೆ. ನೀವು ತುಮಕೂರಿಗೆ ಹೋದ ಲಕ್ಷ್ಮಣ ಜರಿ ಇದೆ ಅಲ್ಲಿ, ಕಿಷ್ಕಿಂಧ ಇದೆ, ಹನುಮಾನ್ ಹುಟ್ಟಿದ ಕಿಷ್ಕಿಂಧ ಇದೆ. ನೀವು ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಓದಿ, ರಾಮಾಯಣ ಮಹಾಭಾರತದ
ಕುರುಗಳು ಎಲ್ಲ ಇಲ್ಲಿ ಕುಂತಿ ಬೆಟ್ಟ ಇದೆ, ಮಂಡ್ಯದಲ್ಲಿ ಹೋದ್ರೆ ಕುಂತಿ ಬೆಟ್ಟ ಇದೆ. ಇವ್ರ ಲೆಕ್ಕದಲ್ಲಿ ರಾಮ ಅನ್ನೋದೇ ಹುಟ್ಟೇ ಇಲ್ಲ, ಅದು ನಡೆದೇ ಇಲ್ಲ ಅಂತ ಹೇಳಿದವ್ರು ಈಗ ಎರಡು ರಾಮನ ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದಾರೆ. ಇದನ್ನೇ ಸ್ಪೆಷಾಲಿಟಿ, ಸಿದ್ದರಾಮಯ್ಯನ ಸ್ಪೆಷಾಲಿಟಿ ಅಂದರೆ ಲಿಂಗಾಯತರಲ್ಲಿ ಎರಡು ಮಾಡುವಂಥದ್ದು. ವೀರಶೈವ ಲಿಂಗಾಯತ ಬೇರೆ, ಜಾತಿಗಳು ಹೊಡೆಯೋದು. ಇದರಲ್ಲಿ ಎಕ್ಸ್ಪರ್ಟ್ ಸಿದ್ದರಾಮಯ್ಯನವರು. ಈಗ ಅವ್ರಿಗೆ ಪಾರ್ಲಿಮೆಂಟಿನ ಭೀತಿಯಿಂದ ಇನ್ನು ಒಂದೇ ಒಂದು ಸೀಟನ್ನು ಇಲ್ಲಿ ಗೆಲ್ಲಕ್ಕೆ ಸಾಧ್ಯ. ಹೋದ್ಸರಿ ಒಂದು ಸೀಟ್ ಗೆದ್ದಿದ್ರಿ, ಆ ಸೀಟನ್ನು ಉಳಿಸ್ಕೊಬೇಕು ಅನ್ನೋದು ಅವ್ರ ಪ್ರಯತ್ನ. ಈ ಸರಿ ಒಂದು ಸೀಟ್ ಗೆದ್ದಿದ್ರಿ, ಆ ಒಂದೇ ಒಂದು ಸೀಟ್ ಆದರೂ ಏನಾದ್ರು ಉಳಿಸ್ಕೊಬೇಕು ಅಂತೇಳಿ ಈಗ ರಾಮ ಕಿ ಜೈ ಅಂತಾರಂತೆ. ಅವಾಗ ಯಾಕೆ ನಾನು ರಾಮ ಮಂದಿರ್ಗೆ ಹೋಗಲ್ಲ ಅಂದ್ರಿ? ಹಂಗಾರೆ ನನಗೆ ಟಿಪ್ಪು ಸುಲ್ತಾನ್ ಅಂತ ಜೈ ಅಂತ ಇದ್ರಲ್ಲ, ಟಿಪ್ಪು ಕತೆ ಏನಾಗಬೇಕು ಸ್ವಾಮಿ ನೀವು? ಸಿದ್ದರಾಮಯ್ಯನವರೇ, ಟಿಪ್ಪುನ ಎಲ್ಲಿ ಬಿಟ್ರಿ? ಅವಾಗ ತಗೊಂಡೋಗಿ ಬಿಟ್ಬಿಟ್ರೆ ಸಮುದ್ರಕ್ಕೆ ಬಿಟ್ರ ಇಲ್ಲ ನದಿಗೆ ತರ್ಪಣ ಮಾಡಿ ಬಿಟ್ಬಿಟ್ರ? ಟಿಪ್ಪು ಕತೆ ಗೋವಿಂದನಾ? ಗೋವಿಂದ, ಟಿಪ್ಪು ಗೋವಿಂದ. ಈಗ ರಾಮನೇ ಗಟ್ಟಿ ಉಳಿಯೋದು, ರಾಮನೇ ಅಂತ ಅರ್ಥ ಆಯ್ತಾ ಜನ ಇವತ್ತು? ಟಿಪ್ಪು ಹಿಂದೆ ಹೋದಂಥ ಮಲ್ಯ ಏನಾದ? ಟಿಪ್ಪು ಚಿತ್ರ ತೆಗೆದವನು ಯಾರೋ ಸಂಜಯ್ ಖಾನ್ ಗತಿ ಏನಾಯ್ತು? ನಿಮ್ಮದು ಅದೇ ಬರ್ತೈತೆ ಅಂತೇಳಿ ಹುಷಾರಾಗಿ ಈಗ ಜೈ ಶ್ರೀರಾಮ್ ಅಂತೀರ. ಈಗ ಅವ್ರ ಪಾರ್ಟಿ ಇದ್ರೆ ತಾನ್ರಿ ಇಡೀ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಎಂ ಪಿಗಳವ್ರದ್ದು? 40 ಜನ ಇದ್ದಾರೆ, 45 ಜನ ಎಂ ಪಿಗಳು ಇಟ್ಕೊಂಡು. BJPದು ಎಷ್ಟು ಜನ ಎಂ ಪಿ ಇದ್ದಾರೆ? 300ಕ್ಕೂ ಮೇಲೆ ಜನ ಎಂ ಪಿಗಳಿದ್ದಾರೆ. ಜನ ಯಾರನ್ನ ಆಯ್ಕೆ ಮಾಡಿದ್ದಾರೆ? BJPನ ಆಯ್ಕೆ ಮಾಡಿದ್ದಾರೆ. ದೇಶದಲ್ಲಿ ಎಷ್ಟು ಕಡೆ ನಿಮ್ಮ ಪಾರ್ಟಿ ಇದೆ? 2 ಕಡೆ ನಿಮ್ಮ ಪಾರ್ಟಿ ಉಳಿದಿದೆ. ಅಷ್ಟಿಟ್ಕೊಂಡು ಭಯ ಬೀಳಲ್ಲ ಅಂದರೆ ನಿಮ್ಮನ್ನು ಯಾರ್ರಿ ಭಯ ಬೀಳಕ್ಕೆ ನಿಮ್ಗೆ ಏನೈತೆ? ಭಯ ಬೀಳ್ಸಕ್ಕೆ ನಿಮ್ಮ ಹತ್ರ ಏನೈತೆ? ಏನೂ ಉಳಿದಿಲ್ಲ. ಹೇಳ್ತಾರೆ ಏನೋ ರಾಮ ಅದೇನೋ ಅವ್ರ ಅಪ್ಪನ ಆಸ್ತಿನ ಅಂತ ಕೇಳ್ತಾರೆ. ಯಾರೋ DK ಶಿವಕುಮಾರ್ ಅವರು ರಾಮ BJP ಆಸ್ತಿ, ಅವ್ರ ಅಪ್ಪನ ಆಸ್ತಿನ ಅಂತಾರೆ. ಹಂಗಾರೆ ಮುಸಲ್ಮಾನರು ನಿಮ್ಮ ಆಸ್ತಿನಾ? ಯಾವಾಗ ಹೇಳ್ತಿರಲ್ಲ ಮುಸಲ್ಮಾನ್ ಪರ ಅಂತ, ಮುಸಲ್ಮಾನರು ನಿಮ್ಮ ಆಸ್ತಿನಾ? ನಿಮ್ಮ ಆಸ್ತಿ ಅವರಾದರೆ ನಮ್ಮ ಆಸ್ತಿ ರಾಮನೇ, ಪ್ರಶ್ನೆನೇ ಇಲ್ಲ. ಯಾಕೆ ನಿಮಗೆ ಗೊಂದಲ? ನಿಮಗೆ ದ್ವಂದ್ವ ಇದೆ ಅಷ್ಟೇ. ನಮ್ಮ ಆಯ್ಕೆ ರಾಮನೇ, ನಿಮ್ಮ ಆಯ್ಕೆ ಯಾವುದು ಅಂತ ನೀವು ಆಯ್ಕೆ ಮಾಡ್ಕೊಂಬಿಡಿ ಅಷ್ಟೇ. ಮಮತಾ ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳಿದ್ದಾರೆ ಅದಕ್ಕೆ ಮಮತಾ ಬ್ಯಾನರ್ಜಿಯವರು ಹೇಳಿರೋದು, ಅವರೇ ಹೇಳಿದಾರಲ್ಲ. ಇಂಡಿಯಾ ಪಾರ್ಟ್ನರ್ ಯಾವುದೋ ಇದೆಯಲ್ಲ, INDA ಪಾರ್ಟ್ನರ್, ಅವರೇ ಹೇಳಿದ್ದಾರೆ ನಿಮ್ಗೆ ಹೋಗ್ತಾ ಇಲ್ಲ, ಖಾಲಿ ಮಾಡಿ ಇಲ್ಲಿಂದ, ವೆಸ್ಟ್ ಬೆಂಗಾಲ್, ಕಮಾನ್ ಗೆಟ್ ಔಟ್ ಅಂತ ಪದ ಹೇಳಿದ್ದಾರೆ ಅವರು. ಯಾರು? ಮಮತಾ ಬ್ಯಾನರ್ಜಿ ಗೆಟ್ ಔಟ್ ಅಂತ ಹೇಳಿದ್ದಾರೆ. ನಾನೇ ಯಾಕೆ ಹೇಳಕ್ಕೆ ಹೋಗಲಿ? ನಾನೇ ಯಾಕೆ ಹೇಳಿ ಹೊಲ್ಸ್ ಮಾಡ್ಕೊಂಡ್ಲಿ? ಮಮತಾ ಬ್ಯಾನರ್ಜಿ ಹೇಳಿರೋದ್ರಿಂದ ಮುಗಿದೋಯ್ತು. ಇನ್ನು ಶರದ್ ಪವಾರ್ ಹೇಳಬೇಕು. ಅವರು ಗೆಟ್ ಔಟ್ ಅಂತ ಹೇಳಿದ್ಮೇಲೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಧನ್ಯವಾದ.